ಅರೆ ನಿಲ್ಲು. ಅಯ್ಯೋ, ಹೆಜ್ಜೆ ಇಟ್ಟ ಮೇಲೆ ನಾನ್ ನಿಲ್ಲಲ್ಲ, ಹೊಟ್ಟೆ ಹುಷಾರು. ಬನ್ನಿ 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 ಬನ್ನಿ. ಅರೆ ಇಲ್ಲಿ ಕೇಳು ಕೇಳು ಕೇಳು, ಗುರ್ತಿಡ್ಬಿಟ್ವಿ. ಅದೇನಂದ್ರೆ ನಮ್ ಗುರೂಜಿ ಲಾಭ ಇಲ್ದೆ ಯಾರನ್ನು ಗುರುತು ಹಿಡಿಯಲ್ಲ. ಸತ್ಯವಚನ. ಇಲ್ಲ ಅದು ಸ್ವಲ್ಪ ಸಮಯ ಹಿಡಿತು ನೆನಪಾಗೋದಕ್ಕೆ. ನೀನು ಹನುಮಂತಯ್ಯನ ಚಿಕ್ಕಪ್ಪನ ಮಗಳ ನಾದಿನಿಯ ಭಾವನ ಮಾವನ ಚಿಕ್ಕಪ್ಪನ ದೂರದ ಸಂಬಂಧಿ ಅಲ್ವಾ ಪೂರ್ಣಯ್ಯ? ಈಗ ಬುದ್ಧಿ ಓಡಿಸ್ತಿದ್ದಾರೆ ಗುರುವರಿಯ. ಹಾ ಏನೀಗ? ನೋಡು ಪೂರ್ಣಯ್ಯ, ನಿನ್ನ ಸ್ವಂತ ಸಂಬಂಧಿಕರನ್ನ ಬಿಟ್ಟು ರಾಮನ ಬಳಿ ಯಾಕೆ ಹೋಗ್ತಿದ್ಯಾ? ಹೊಟ್ಟೆ ಹುಷಾರು, ಎಂತ ಸಂಬಂಧ? ಅರೇ ಪೂರ್ಣಯ್ಯ, ಹಾ, ನಾವು ಟಾಟು ಟೋಟು. ಟಾಟಾ ಟೋಟು? ಅರೆ ನಿಮ್ಮೂರಿನ ಟಾಟೋ ಟೋಟು. ಅರೆ ಕೆಲವರು ನಮ್ಮನ್ನ ಕಾಟೋ ಟೋಟುನು ಅಂತಿದ್ರಲ್ಲ. ಕಾಟಾ ಟೋಟು. ಬಾಯಿಲಿ ಈ ಧನ ಸಂಪತ್ತಿರುತ್ತಲ್ಲ, ಇದನ್ನ ನಮ್ಮ ಸ್ವಂತ ಸಂಬಂಧಿಗಳ ಹತ್ರನೇ ಇಡಬೇಕು, ಬೇರೆಯವ್ರ ಹತ್ರ ಅಲ್ಲ. ರಾಮನ ಹತ್ರ ಯಾಕೆ ಹೋಗ್ತಿದ್ಯಾ? ಇನ್ನೂ ನನ್ ಗುರ್ತು ಸಿಗ್ಲಿಲ್ವಾ? ಅಯ್ಯೋ, ನೀವೇ ನನ್ನ ಗುರ್ತು ಹಿಡಿಲಿಲ್ಲ. ಹೊಟ್ಟೆ ಹುಷಾರು. ಅರೆ ಗುರ್ತು ಹೇಳ್ಬಿಟ್ವಲ್ಲ, ಹೊಟ್ಟೆ ಜಾಗ್ರತೆ. ಓ, ನಾನು ನಿಮ್ಮನ್ನ ಗುರ್ತು ಹಿಡಿದ್ಬಿಟ್ಟೆ ರೀ. ಈಗ ಈ ಸ್ವರ್ಣ ಮುದ್ರೆಗಳನ್ನ ನಿಮ್ಗೆ ಕೊಟ್ಟು ಹೋಗ್ತೀನಿ. ಆಮೇಲೆ ಈಗ ನಿಶ್ಚಿಂತೆಯಾಗಿ ಗಂಗಾಸಾಗರ ಯಾತ್ರೆಗೆ ಹೋಗ್ತೀನಿ. ಹೊಟ್ಟೆ ಹುಷಾರು. ಏವನಂತೂ ನಮ್ಮ ಜಾಲಕ್ಕೆ ಬಿದ್ದಾಯ್ತು. ಸರಿ ನಡಿ, ಮನೆಗೆ ಹೋಗೋಣ ಬಾ. ಅಯ್ಯೋ ಇಲ್ಲ. ಯಾಕೆ, ಈಗೇನಾಯ್ತು? ಮೊದಲನೇ ಸಲ ವಿಜಯನಗರದಲ್ಲಿ ನಿಮ್ ಮನೆಗ್ ಬರುವಾಗ ಬರಿಗೈಲ್ ಬರಕ್ಕಾಗತ್ತಾ? ಹೊಟ್ಟೆ ಹುಷಾರು. ಹಾಗಾ? ಓ ಅಣ್ಣ, ಓ ಅಣ್ಣ, ಈ ಬಾಳೆಹಣ್ಣು ಕೊಡು. ಆಯ್ತು ಯಜಮಾನ್ರೆ, ಎಲ್ಲ ಕೊಟ್ಬಿಡು. ಹೊಟ್ಟೆ ಹುಷಾರು. ತಗೊಳ್ಳಿ. ಸ್ವರ್ಣ ಮುದ್ರೆ, ನನಗೆ ಈ ಬಾಳೆಹಣ್ಣಿನ ಬದಲು ಕೇವಲ 5 ನಾಣ್ಯಗಳನ್ನು ನೀಡಿ ಅಷ್ಟೇ. ಉಳಿದ ನಾಣ್ಯಗಳನ್ನು ನಿಮಗೆ ಹಿಂತಿರುಗಿಸಲು ನಾನು ಎಲ್ಲಿಂದ ತರಲಿ? ಅಯ್ಯೋ, ನಮಗೇನು ಗೊತ್ತು ಇವ್ರೆ. ನನ್ನ ಹತ್ರ ಕೇವಲ ಸ್ವರ್ಣ ಮುದ್ರೆ ಇದೆ, ಅದು 10,000 ಸ್ವರ್ಣ ಮುದ್ರೆಗಳು. ಇದನ್ನ ನಾವು ನಮ್ಮ ಜ್ಯೇಷ್ಠ ಭ್ರಾತ ತಥಾಚಾರ್ಯರ ಬಳಿ ಕೊಟ್ಟು ಗಂಗಾಸಾಗರ ಯಾತ್ರೆಗೆ ಹೋಗ್ತಾ ಇದೀವಿ. ಹೊಟ್ಟೆ ಹುಷಾರು. ತುಂಬಾ ಆಶ್ಚರ್ಯ, ನೀವು ಇಷ್ಟು ದೊಡ್ಡ ಧನರಾಶಿ ಬಿಟ್ಟೋಗ್ತಾ ಇದ್ದೀರಾ? ಅಯ್ಯೋ, ನಿಂಗೇನು ಸಮಸ್ಯೆ ರೀ? ಇಲ್ಲ, ನೀನು ಹೇಳು, ನಿಂಗೇನು ಸಮಸ್ಯೆ ಹೇಳು. ಸಣ್ಣ ಮನುಷ್ಯ, ಹೊಟ್ಟೆ ಹುಷಾರು. ನಾನು ನಿನ್ನ ಮುಂದೆನೆ ನನ್ನ ಅಣ್ಣನಿಗೆ ಈ 10,000 ಸ್ವರ್ಣ ಮುದ್ರೆಗಳನ್ನ ಕೊಟ್ಟು ಹೊರಟು ಹೋಗ್ತೀನಿ. ನಿಂಗೇನ್ ಸಮಸ್ಯೆ ಹೇಳು, ಏನ್ ಸಮಸ್ಯೆ? ಭ್ರಾತ ಪೂರ್ಣಯ್ಯ, ಕ್ಷಮಿಸ್ಬಿಡವನ್ನ. ನಡಿ, ಮನೆಗೆ ಹೋಗೋಣ. ಅಯ್ಯೋ ಇಲ್ಲ, ಭ್ರಾತ ಕಾಟು ಟೋಟು, ಇವನು ನಿಮ್ಮ ಮೇಲೆ ಸಂದೇಹ ಪಟ್ಟ. ಹೊಟ್ಟೆ ಹುಷಾರು. ನೀವು ಮೋಸಗಾರನಾ ಹೇಳಿ? ಅಯ್ಯೋ ಯಜಮಾನ್ರೆ, ನಾನು ಆ ರೀತಿ ಹೇಳಿದ್ದಲ್ಲ ನಿಮ್ಗೆ. ನಾನೇನು ಅನುಮಾನ ಪಟ್ಟಿಲ್ಲ ಅವ್ರ ಮೇಲೆ. ಆಸಕ್ತಿಯಿಂದ ಹಾಗೆ ಸುಮ್ನೆ ಕೇಳ್ದೆ. ಯಾಕಂದ್ರೆ ಧನರಾಶಿ ಜಾಸ್ತಿ ಇದೆಯಲ್ಲ. ಅಯ್ಯೋ, ರಾಶಿ ದೊಡ್ಡದೋ ಇಲ್ಲ ಚಿಕ್ಕದೋ, ನಿಂಗೇನು ಸಮಸ್ಯೆ? ಅನಿಷ್ಟದವನೇ ಹೊಟ್ಟೆ ಹುಷಾರು. ನೋಡಿ ಯಜಮಾನ್ರೆ, ನೀವು ತುಂಬಾ ಅತಿಯಾಗಿ ಆಡ್ತಿದ್ದೀರಾ. ಅಪಶಬ್ದ ಆಡ್ಬೇಡಿ. ಆಡಿದ್ರೆ ಏನ್ ಮಾಡ್ತೀಯ ಹೇಳೋ? ನೀನು ಏನು ಮಾಡ್ತೀಯ ನೀನು? ಏನಾಯ್ತ್ರಪ್ಪ, ಯಾಕೆ ಜಗಾಡ್ತಾ ಇದ್ರ ಇಬ್ರು? ಅಯ್ಯೋ, ಇವನು ಹೇಳ್ತಾ ಇದ್ದಾನೆ ನಾನು ಜಗಳ ಮಾಡ್ತೀನಂತೆ. ಅಯ್ಯೋ ನೋಡಿ, ನಾನು ನನ್ನ ಧನನ ನನ್ನ ಅಣ್ಣನಿಗೆ ಕೊಟ್ಟು ಹೋಗ್ತಾ ಇದ್ದೀನಿ. ಇದ್ರಲ್ಲಿ ಏನ್ ಸಮಸ್ಯೆ ಹೇಳಿ? ನಿಂಗೇನಾದ್ರೂ ಸಮಸ್ಯೆ ಏನಾ? ಕೇಳ್ತಾನೆ, ಇಷ್ಟು ದೊಡ್ಡ ರಾಶಿ ಇವ್ರ ಹತ್ರ ಬಿಟ್ಟು ಯಾಕೆ ಹೋಗ್ತಿದ್ಯಾ ಅಂತ. ಇವನು ನಮ್ಮಣ್ಣ ಕಾಟು ಟೋಟುಗೆ ಮೋಸಗಾರ ಅನ್ಕೊಂಡಿದಾನಲ್ಲ, ಇಲ್ಲ ಇವ್ರನ್ನ ಕಳ್ಳ ಅನ್ಕೊಂಡಿದಾನ? ಹೇಳಪ್ಪ ಹೇಳು. ಅರೇ ಯಜಮಾನ್ರೆ, ಅಲ್ಲ, ನಾನು ಬೇರೆಯವ್ರನ್ನೇನು ಕಳ್ಳ ಅಂತ ಕರೀಲಿ? ನಾನೇನಕ್ಕೆ ಅವ್ರನ್ನ ಮೋಸಗಾರ ಅಂತ ಕರೀಲಿ? ನಿಮ್ಮ ದನ ಇದು, ನೀವ್ ಯಾರಿಗೆ ಕೊಡ್ಬೇಕು ಅಂದ್ಕೊಂಡಿದ್ದೀರೋ ನೀವು ನಿಮ್ ದನನ ಅವ್ರಿಗೆ ಕೊಟ್ಟೋಗಿ. ದಯವಿಟ್ಟು ನೀವು ನಮ್ಮ ಅಂಗಡಿ ಮುಂದೆ ದ್ವಂದ್ವವನ್ನು ಮಾಡೋದು ಬಿಟ್ಟು ಬಿಡಿ. ಇಲ್ಲಿಂದ ನೀವು ಪ್ರಸ್ಥಾನ ಮಾಡಿ. ಅಯ್ಯೋ, ನಾನು ಕೂಗಾಡ್ತೀನಿ ಏನಿವಾಗ? ಕೇಳಿ, ನಾನು ಪೂರ್ಣಯ್ಯ ಈ ನನ್ನ 10,000 ಸ್ವರ್ಣ ಮುದ್ರೆಗಳನ್ನ ನಿಮ್ಮೆಲ್ಲರ ಮುಂದೆ ನನ್ನ ಭ್ರಾತ ಆಚಾರ್ಯ ತಥಾಚಾರ್ಯರ ಹತ್ರ ಈಗ ಕೊಟ್ಟು ಹೋಗ್ತಾ ಇದ್ದೀನಿ. ಇದನ್ನ ನಾನು ಗಂಗಾಸಾಗರದಿಂದ ವಾಪಸ್ ಬಂದು ಪಡ್ಕೋತೀನಿ. ಕೇಳಿಸ್ಕೊಂಡ್ವಿ, ಈಗ ಹೊರಡಿ. ಹೋ ಪೂರ್ಣಯ್ಯ, ಹೋಗ್ಲಿ ಬಿಡ. ನಡಿ, ಮನೆಗೆ ನಡಿ. ಹೊಟ್ಟೆ ಹುಷಾರು. ಇಲ್ಲ, ನಾನು ಬರೋಕ್ಕಾಗಲ್ಲ ರೀ. ಅಂದ್ರೆ ನೀನೇ ಧನವನ್ನ ನಮ್ಮನೇಲಿ ಇಡೋದಿಲ್ವಾ? ಅಯ್ಯೋ, ಇಡ್ಲೇಬೇಕು ಭ್ರಾತ ಟಾಟಾ ಟೋಟೋ. ಈಗ ನೀವೇ ಧನ ತಗೊಂಡು ಮನೆಗೆ ಹೋಗಿ, ನಾನು ಗಂಗಾಸಾಗರ ಯಾತ್ರೆಯಿಂದ ವಾಪಸ್ ಬಂದು ನಿಮ್ಮಿಂದ ಧನ ತಗೋತೀನಿ. ಹೌದಾ? ಮನ್ಸೊಪ್ತಿಲ್ಲ ಆದ್ರೆ ಏನ್ ಮಾಡೋದು? ನಾವು ನಿನ್ನ ಮನೆಗೆ ಬಾ ಅಂತ ಒತ್ತಾಯ ಮಾಡಲ್ಲ. ಈಗ ಒತ್ತಾಯ ಮಾಡಿದ್ರೆ ಆಗ ನಿನ್ನ ಯಾತ್ರೆಗೆ ವಿಳಂಬವಾಗುತ್ತೆ. ಆಗುತ್ತೆ ಅಲ್ವಾ? ಹಾ, ಅದಕ್ಕೆ ಒತ್ತಾಯ ಮಾಡೋದಿಲ್ಲ.
ಹೋಗು ಪೂರ್ಣಯ್ಯ, ನಿನ್ನ ಯಾತ್ರೆ ಮಂಗಳಮಯವಾಗಿರಲಿ. ಧನ್ಯವಾದ. ಅಪಾಯ ಈಗ ನಿಮಗೆ ಕಾದಿದೆ ಗುರುವರ್ಯ. ಇದಕ್ಕೆ ಹೇಳ್ತಾರೆ ಲಕ್ಷ್ಮಿ ತನಗೆ ತಾನೇ ಮನೆಗೆ ಬರೋದು. ಆದ್ರೆ ಗುರುಜಿ, ಇನ್ನೊಬ್ರು ಧನನ ನಮ್ ಧನ ಅಂತ ತಿಳ್ಕೊಳೋದು ಪಾಪ. ಪಾಪ ಅಲ್ಲ ಗುರುಜಿ, ಮಹಾಪಾಪ. ಮೂರ್ಖರೇ, ನಾವು ತಥಾಚಾರ್ಯ. ನಾವೇನ್ ಹೇಳ್ತೀವೋ ಅದೇ ಪಾಪ, ನಾವ್ ಹೇಳಿದ್ದೇ ಇಲ್ಲಿ ಪುಣ್ಯ. ಅರೆ ಬಿಡಿ, ಈ ವಿಷಯ ಎಲ್ಲ ನಿಮಗ ಅರ್ಥ ಆಗಲ್ಲ. ನಮಗಂತೂ ಕೇವಲ ಇಷ್ಟ ಅರ್ಥ ಆಗ್ತಿದೆ ಗುರುಜಿ, ನಿಮ್ಗೆ ಧನದ ಮೇಲೆ ಮೋಹವಾಗಿದೆ. ರೇ ಬಾಯ್ ಮುಚ್ಚು ಮೂರ್ಖ. ಗುರುಜಿ, ನಾವು ನಿಮ್ಮ ಪ್ರಿಯ ಶಿಷ್ಯರು, ನೀವು ನಮ್ ಬಾಯಿ ಮುಚ್ಚಿಸ್ಬೋದು. ಆದ್ರೆ ಪೂರ್ಣಯ್ಯನು ವಾಪಸ್ ಬಂದು ತನ್ನ ದನ ಕೊಡಿ ಅಂತ ಕೇಳಿದ್ರೆ ಆಗ ಅವನ್ ಬಾಯಿ ಹೆಂಗ್ ಮುಚ್ಚಿಸ್ತೀರಿ ಹೇಳಿ ಹೇಳಿ? ಸರಿ, ಒಂದು ಕೆಲಸ ಮಾಡಿ, ನೀವಿಬ್ರು ಹೊರಗಡೆ ಹೋಗಿ, ಮತ್ತೆ ನಾವು ಕೂಗ್ದಾಗ ಓಡೋಡ್ ಬನ್ನಿ, ಆಗ ಹೇಳ್ತೀನಿ. ಆಯ್ತು ಗುರುಜಿ. ನಡಿ, ನಡಿ. ಬನ್ನಿ. ಆಯುಷ್ಮಾನ್ ಭವ. ಮೂರ್ಖರೇ, ನೋಡಿದ್ರಾ ನಾವೇನ್ ಮಾಡ್ತೀವಿ ಅಂತ ನೀವ್ ಯೋಚಿಸೋದಕ್ಕೂ ಆಗಲ್ಲ. ಪೂರ್ಣೆಯ ಧನವನ್ನ ವಾಪಸ್ಸು ಕೇಳುವುದು ಅವನು ವಾಪಸ್ ಬಂದಾಗ. ಆ ಗಂಗಾಸಾಗರ ಯಾತ್ರೆಯಿಂದ ಯಾರು ವಾಪಸ್ ಬರ್ತಾರೆ? ಯಾರು ಇಲ್ಲ. ಈಗ ಈ ಧನ ನಮ್ಮ ಧನ. ಸಮಾಧಾನ. ಸ್ವರ್ಣದ ಹೊಳಪು ಈಗ ಹರಡುತ್ತೆ. ಈಗ ಗುರೂಜಿ, ತೋರ್ಸಿ ಗುರೂಜಿ. ಬೆಳಚಿನ ಕಲ್ಲು ಸ್ವರ್ಣ ಮುದ್ರೆಗಳಲ್ಲಿ ದಣಿ ಮಣಿ. ನೀವೇನಾದ್ರೂ ಕದ್ರ? ವಾ ಗುರುವರ್ಯ, ನೀವೇ ಸ್ವಯಂ ಬದಲಿಸಿರ್ಬೇಕು, ಆದ್ರೆ ನಮ್ಮನ್ನ ಕಳ್ರು ಅಂತಿದ್ದೀರಾ. ಹಾ ವಾ ಗುರುಜಿ, ವಾ ಒಳ್ಳೆ ಆಟ ಆಡ್ಬಿಟ್ರಿ. ಹಾ, ನೀವೇ ಇದನ್ನ ಬದಲಾಯಿಸಿ ಈಗ ನಮಗ್ ತೋರ್ಸೋಕೆ ಬೆಣ್ಸ್ಕಲ್ ತುಂಬಿದ್ದೀರಾ? ಈಗ ಮಾಡಿದ್ದು ಸರಿಯಲ್ಲ ಗುರುಜಿ. ನೀವು ಬದಲಿಸೋ ಮೊದಲು ಸ್ವಲ್ಪನಾದ್ರೂ ನಮ್ಗೆ ಸ್ವರ್ಣದ ದರ್ಶನ ಮಾಡಿಸ್ಬೋದಿತ್ತಲ್ವಾ? ಹೋಗಿ ಮೂರ್ಖರೇ, ನಾವೇಕೆ ಬದಲಿಸೋಣ ಸ್ವರ್ಣ ಮುದ್ರೆಗಳನ್ನ? ಮೂರ್ಖರನ್ನಾಗಿಸಿದ ನಮ್ಮನ್ನು ಆ ಪೂರ್ಣಯ್ಯ ಚೀಲದಲ್ಲಿ ಸ್ವರ್ಣ ಮುದ್ರೆಗಳ ಬದಲಾಗಿ ಬರೀ ಕಲ್ಲನ್ನು ತುಂಬಿದಾನೆ. ಈಗ ಅವನು ವಾಪಸ್ ಬಂದು ತನ್ನ ಧನ ಕೇಳಿದ್ರೆ ಆಗ ಗುರುಜಿ ನೀವು ಹೇಳ್ಬಿಡಿ ಇದ್ರಲ್ಲಿ ಸ್ವರ್ಣ ಮುದ್ರೆ ಇರ್ಲಿಲ್ಲ ಅಂತ. ಇದು ಒಳ್ಳೆ ವಿಚಾರ ಗುರುಜಿ. ಮತ್ತೆ ನಾನು ನಂಬ ಬಿಡ್ತೀನಿ ಅಲ್ವಾ? ಅಯ್ಯೋ, ಗುರ್ತು ಸಿಕ್ತಾ? ನಾನು ಗಂಗಾಸಾಗರಕ್ಕೆ ಹೋಗೋ ಕಾರ್ಯಕ್ರಮನ ರದ್ದು ಮಾಡಿದೆ. ಮುಂದಿನ ವರ್ಷ ಹೋಗ್ತೀನಿ. ಕೊಡಿ ನಮ್ಮ ಸ್ವರ್ಣ ಮುದ್ರೆಗಳನ್ನ ನಮಗೆ ವಾಪಸ್ ಕೊಡಿ ಭ್ರಾತ. ಟಾಟೋಟೋಟು, ಹೊಟ್ಟೆ ಹುಷಾರು. ಹೊಟ್ಟೆ ಹುಷಾರು. ಯಾವ ಸ್ವರ್ಣ ಮುದ್ರೆ ನೀಡಿದ್ದೆ ನೀ ನಮಗೆ? ಯಾವ ಸ್ವರ್ಣ ಮುದ್ರೆನೂ ನೀಡಿಲ್ಲ. ಮೂರ್ಖರೇನೋ ನಾವು. ಈ ಬುತ್ತಿಯಲ್ಲಿ ಸ್ವರ್ಣ ಮುದ್ರೆಗಳ ಸ್ಥಾನದಲ್ಲಿ ಬೆಳಚು ಕಲ್ಲು ತುಂಬಿ ಕೊಟ್ಟಿದ್ಯಾ ನೀನ್ ನಮಗೆ? ಅಯ್ಯೋ, ಯಾವ ಸ್ವರ್ಣ ಮುದ್ರೆ ಅಂತಿದ್ದೀರಾ? ಹಾ, ಅಯ್ಯೋ, ಬೆಣಚು ಕಲ್ಲಲ್ಲ, ನಮ್ಮ ಸ್ವರ್ಣ ಮುದ್ರೆ ಇತ್ತು. ಈಗ ನಾನು ನಿಮ್ಮನ್ನ ಮಹಾರಾಜ ಶ್ರೀ ಕೃಷ್ಣದೇವರಾಯರ ದರ್ಬಾರಿಗೆ ಕರ್ಕೊಂಡು ಹೋಗ್ತೀನಿ. ಇವ್ರೆ ಹಾಗೆ ಆಗ್ಲಿ, ದರ್ಬಾರಲ್ಲೇ ಆಗ್ಲಿ ಇದರ ನಿರ್ಣಯ. ಹೊಟ್ಟೆ 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 ಹುಷಾರು. ನಿಮ್ಮ ಬಳಿ ಇದಕ್ಕೆ ಸಾಕ್ಷಿ ಇದೆ, ನೀವು ಗುರುವರ್ಯರಿಗೆ ಸ್ವರ್ಣ ಮುದ್ರೆ ನೀಡಿರುವುದಕ್ಕೆ. ಅಯ್ಯೋ, ಇದೆ ಮಹಾರಾಜ. ನಾನು ನನ್ನ ಸಾಕ್ಷಿಗಳನ್ನ ದರ್ಬಾರಿಗೆ ಕರೆತರಲು ಅನುಮತಿ ಕೊಡ್ತೀನಿ ಮಹಾರಾಜ. ಅನುಮತಿ ಇದೆ. ಧನ್ಯವಾದ ಮಹಾರಾಜ. ಬನ್ರಪ್ಪ, ಎಲ್ರು ಬನ್ನಿ, ಹೊಟ್ಟೆ ಹುಷಾರು. ಅಯ್ಯೋ, ಬರ್ತಿದ್ದಾರೆ ಮಹಾರಾಜ. ಪ್ರಣಾಮಗಳು ಮಹಾರಾಜ. ಅಯ್ಯೋ, ನೀವೆಲ್ಲ ಮಹಾರಾಜರಿಗೆ ಹೇಳಿ
ನಾನು ನಿಮ್ಮೆಲ್ಲರ ಮುಂದೆ ಆಚಾರ್ಯ ತಥಾಚಾರ್ಯರಿಗೆ 1 ಗಂಟಿನ ತುಂಬಾ ಸ್ವರ್ಣ ಮುದ್ರೆ ನೀಡಿದ್ನೋ ಇಲ್ಲವೋ? ಮಹಾರಾಜ, ಇದು ಖಂಡಿತವಾಗ್ಲೂ ಸತ್ಯವಚನ. ಆಚಾರ್ಯ ತಥಾಚಾರ್ಯರು ಸ್ವರ್ಣ ಮುದ್ರೆಗಳ ಗಂಟನ್ನು ತಗೊಂಡಿದ್ರು. ಅಯ್ಯೋ ಮಹಾರಾಜ, ಈಗ ಆಚಾರ್ಯ ತಥಾಚಾರ್ಯ ನನ್ನ ಧನವನ್ನ ನನಗೆ ವಾಪಸ್ ಕೊಡೋದಕ್ಕೆ ಒಪ್ತಿಲ್ಲ. ಈಗ ನೀವೇ ನ್ಯಾಯ ಕೊಡಿಸಿ ಮಹಾರಾಜ, ನೀವೇ ನ್ಯಾಯ ಕೊಡಿಸಿ. ಗುರುವರ್ಯ, ಇದೇನಿದು? ಸುಳ್ಳು ಮಹಾರಾಜ, ಸುಳ್ಳು ಸುಳ್ಳು ಹೇಳ್ತಿದ್ದಾನೆ ಈ ವ್ಯಕ್ತಿ. ಇವರನ್ನು ಕೂಡ ದಾರಿ ತಪ್ಪಿಸ್ತಾ ಇದ್ದಾನೆ. ಅಯ್ಯೋ ದಾರಿಯ ಯಾವ ದಾರಿ ರೀ? ಚೀಲದಲ್ಲಿ ಸ್ವರ್ಣ ಇತ್ತು ಅಂತ ನಂಬಿಸಿರೋದು. ನೋಡಿ ಮಹಾರಾಜ, ನಿನ್ನೆ ಈ ವ್ಯಕ್ತಿ ನಮಗೆ ಒಂದು ಚೀಲ ಕೊಟ್ಟಿದ್ದ ಇವರೆಲ್ಲರ ಮುಂದೆ. ಹಾಗೂ ಇವನು ನಮಗೆ ಹೇಳುತ್ತಿದ್ದ ಸ್ವರ್ಣ ಮುದ್ರೆ ಇದೆ ಅಂತ. ಆದ್ರೆ ವಾಸ್ತವದಲ್ಲಿ ಅದರೊಳಗೆ ಸ್ವರ್ಣ ಮುದ್ರೆಗಳಿರ್ಲಿಲ್ಲ, ಬೆಣಚು ಕಲ್ಲಿದ್ದವು. ಅಯ್ಯೋ ಇಲ್ಲ ಮಹಾರಾಜ, ನಾನು ಎಲ್ಲರ ಮುಂದೆನೆ ಆ ಚೀಲದಿಂದ ಸ್ವರ್ಣ ಮುದ್ರೆ ತೆಗೆದಿದ್ದೆ. ತೆಗೆದ್ನೋ ಅಥವಾ ತೆಗೆದಿಲ್ವೋ? ತೆಗೆದಿದ್ರು ಮಹಾರಾಜ. ಬಾಯ್ ಮುಚ್ಚ್. ಒಂದು ಸ್ವರ್ಣ ಮುದ್ರೆ ತೆಗೆದಿದ್ದ, ಮಿಕ್ಕಿದ್ದನ್ನ ಇವ್ರು ಎಲ್ಲಿ ನೋಡಿದ್ರು? ಅದ್ರಲ್ಲಿ ಸ್ವರ್ಣ ಮುದ್ರೆ ಇತ್ತೋ ಇರ್ಲಿಲ್ವೋ? ಅದರಲ್ಲಿ ಕೇವಲ ಬೆಣಚು ಕಲ್ಲು ತುಂಬಿತ್ತು. ಅಯ್ಯೋ ಇದನ್ನ ನೀವು ಯಾವಾಗ ನೋಡಿದ್ರಿ ಇವ್ರೆ? ಹೊಟ್ಟೆ ಹುಷಾರು. ಮತ್ತೆ ಹೊಟ್ಟೆ ಹುಷಾರು. ಮಹಾರಾಜ, ಈ ವ್ಯಕ್ತಿ ಸಿಕ್ಕಿದಾಗಿಂದ ಒಂದೇ ಮಾತು ಹೇಳ್ತಿದ್ದಾನೆ, ಹೊಟ್ಟೆ ಹುಷಾರು, ಹೊಟ್ಟೆ ಹುಷಾರು. ಇವನು ಹೊಟ್ಟೆ ಸರಿಯಾಗಿದ್ದಿದ್ರೆ ಆಗ ಇವನ ಪರಿಸ್ಥಿತಿ ಹೀಗಾಗ್ತಿರ್ಲಿಲ್ಲ. ಅಯ್ಯ, ನನ್ನ ಹೊಟ್ಟೆ ಬಗ್ಗೆ ಮಾತಾಡಬೇಡಿ. ಮೊದಲು ಹೇಳಿ, ನೀವು ನೋಡಿದ್ದು ಯಾವಾಗ? ಇವತ್ತು ನೋಡ್ದೆ, ನೀನ್ ಬರೋ ಮುಂಚೆ ಹೊಟ್ಟೆ ಹುಷಾರು. ಅಯ್ಯೋ, ಕಳ್ಳ ಸಿಕ್ಕಾಕೊಂಡ, ಕಳ್ಳ ಸಿಕ್ಕಾಕೊಂಡ ಮಹಾರಾಜ, ಕಳ್ಳ ಸಿಕ್ಕಾಕೊಂಡ. ಶಾಂತಿ! ನೀವು ನಮ್ಮ ಗುರುವರ್ಯರನ್ನು ಕಳ್ಳನೆನ್ನುತ್ತಿರುವಿರಾ? ಸಾಕ್ಷಿ ಏನಿದೆ ನಿಮ್ಮ ಬಳಿ? ಯಾವ ಆಧಾರದ ಮೇಲೆ ಹೇಳುತ್ತಿರುವಿರಿ? ಅಯ್ಯೋ ಮಹಾರಾಜರೇ, ಇವರು ಸ್ವತಃ ಚೀಲ ಬಿಚ್ಚಿದಾಗ ಅಷ್ಟೊಂದು ಧನ ನೋಡಿ ಇವ್ರ ಮನಸ್ಸು ಚಂಚಲವಾಯ್ತು. ಅಯ್ಯೋ, ಮಸ್ತಿಷ್ಕ ಆಗ ಉಪಾಯ ಮಾಡ್ತು, ಇಷ್ಟೊಂದು ಧನನ ಲಪಟಾಯಿಸೋದು ಹೇಗಂತ. ನಾನು ಇವ್ರ ಹತ್ರ ನನ್ ಧನ ವಾಪಸ್ ಕೇಳಕ್ ಹೋದಾಗ ಇವ್ರು ನನ್ ಧನ ವಾಪಸ್ ಕೊಡೋದಕ್ಕೆ ಒಪ್ಲೇ ಇಲ್ಲ. ಅಯ್ಯೋ, ಇವ್ರಿಗೆ ಹೇಳಿ ನನ್ ಧನ ವಾಪಸ್ ಕೊಡೋಕೆ. ಹೇಗೆ ವಾಪಸ್ ಕೊಡ್ಲಿ? ಯಾಕೆ ಕೊಡ್ಲಿ ಮಹಾರಾಜ? ನಾನ್ ತಗೊಂಡೇ ಇಲ್ಲ. ಮಹಾರಾಜ ನೋಡಿ, ಈ ವ್ಯಕ್ತಿ ನಮಗೆ ಬೆಣಚು ಕಲ್ಲು ನೀಡಿದ್ದ, ಈಗ ಧನ ಕೇಳ್ತಿದ್ದಾನೆ. ಮೂರ್ಖ ಮಾಡಿದ್ದ ನಮ್ಮನ್ನ ಇವನು. ನಾನು ನಿಮ್ಮನ್ನ ಮೂರ್ಖನ್ ಮಾಡದ್ನಾ? ಅಥವಾ ನೀವು ಬೇಕು ಅಂತಲೇ ಎಲ್ಲರ ಮುಂದೆ ತೋರಿಸ್ತಿದ್ದೀರಾ ನಾನು ನಿಮಗೆ ಮೂರ್ಖ ಮಾಡಿದೆ ಅಂತ? ಅದರಿಂದ ನನ್ನ ಧನ ದೋಚಬಹುದಲ್ವಾ? ಹೇ ಭಗವಂತ, ಮಹಾರಾಜ, ನಾವು ಈಶ್ವರನ ಹಾಡೆ ಮಾಡಿ ಹೇಳ್ತಿದ್ದೇವೆ, ಈ ವ್ಯಕ್ತಿ ನಮ್ಮನ್ನ ಮೂರ್ಖರಾಗಿಸಿದ್ದಾನೆ. ಆ ಚೀಲದಲ್ಲಿ ಕಲ್ಲು ಮಾತ್ರ ಇತ್ತು. ನಿನ್ನೆ ಒಬ್ಬ ಕಳ್ಳ ನಮ್ಮ ಆಚಾರ್ಯರನ್ನು ಮೂರ್ಖನನ್ನಾಗಿಸಿದ್ದ. ಆದರೆ ಇಂದು ಗುರುವರ್ಯ ಹೀಗೆ ಹೇಳುತ್ತಿದ್ದಾರೆ. ಏನಾದರೂ ನೀವು ಕೂಡ ಗುರುವರ್ಯರನ್ನು ಮೂರ್ಖನನ್ನಾಗಿಸುತ್ತಿಲ್ಲ ತಾನೆ? ಅಯ್ಯೋ ಮಹಾರಾಜ, ನೀವೇ ಹೇಳಿ, ನಾನು ನಿಜವಾಗ್ಲೂ ಯಾಮಾರಿಸಿದ್ರೆ ಈ ದರ್ಬಾರಿಗೆ ವಾಪಸ್ ಬರುವ ಸಾಹಸ ಮಾಡ್ತಾನೆ ಇರ್ಲಿಲ್ಲ. ಸರಿ ಆಯ್ತು, ಒಂದು ಸಲ ಒಪ್ಕೋತೀನಿ, ನಾನು ಇವರನ್ನ ಮೂರ್ಖನ್ ಮಾಡಿದೆ ಅಂತ. ಆದ್ರೆ ಇವ್ರು ತಪ್ಪಲ್ವಾ? ಇವ್ರು ಯಾಕೆ ಮೂರ್ಖ ಆದ್ರು? ಈಗ ಮೂರ್ಖರಾದ್ಮೇಲೆ ನನ್ನ ಸ್ವರ್ಣ ಮುದ್ರೆಗಳನ್ನ ವಾಪಸ್ ಕೊಡಿ ಅಷ್ಟೇ. ಎಂಥ ಮಾತಾಡ್ತಾ ಇದೀಯಾ? ನೀ ನಮ್ಮನ್ನ ಮೂರ್ಖರನ್ನಾಗಿಸಿದೆ, ಇದರಲ್ಲಿ ನಮ್ಮ ತಪ್ಪೇನಿದೆ? ಅಯ್ಯೋ, ನೀವೇ ಹೇಳಲಿಲ್ವಾ ಮೂರ್ಖ ಆದೋನ್ ತಪ್ಪು ಅಂತ? ಏನ್ರಿ ಮಹಾರಾಜ, ಏನ್ ಮಾತಾಡ್ತಾ ಇದ್ದಾನೆ ಮಹಾರಾಜ ಇವನು? ಮೂರ್ಖ ಆಗೋದು ದೋಷ ಹೇಗಾಗುತ್ತೆ? ಅಯ್ಯೋ, ಯಾಕಾಗಲ್ಲ ಹೇಳಿ? ನಿಮಗೆ ಬೇರೆ ಹಾಗೂ ಆಚಾರ್ಯ ಚಕ್ರಪಾಣಿ ಅವ್ರಿಗೆ ಬೇರೆ ನ್ಯಾಯನಾ? ಅದ್ ಹೆಂಗಾಗತ್ತೆ ಹೇಳಿ? ಅಂದ್ರೆ ಆಚಾರ್ಯ ಚಕ್ರಪಾಣಿಗೂ ಒಬ್ಬ ಕಳ್ಳ ಮೋಸ ಮಾಡಿದ್ದ. ಈಗ ನೀವೇ ಹೇಳಿದ್ರಿ ಅಲ್ವಾ, ಮೂರ್ಖನ ತಪ್ಪಿನಿಂದಾದ ಹಾನಿಯನ್ನ ರಾಜಕೋಶದಿಂದ ಭರಿಸಲಾಗದು ಅಂತ. ಯಾಕೆ ಅಂದ್ರೆ ಮೂರ್ಖ ಆಗೋದು ಸ್ವಯಂ ಅವನ ದೋಷ ಆಗಿರುತ್ತೆ. ಆ ವ್ಯಕ್ತಿ ಸ್ವಯಂ ತನ್ನ ಬೇಜವಾಬ್ದಾರಿಯಿಂದ ಮೂರ್ಖನಾಗ್ತಾನೆ. ಈಗ ಹೇಳಿದ್ರೋ ಇಲ್ವೋ? ಯಾರು ನೀನು? ಅಯ್ಯೋ, ನಾನು ಯಾರಾದ್ರೂ ಆಗಿರ್ಲಿ, ನನ್ನ 10,000 ಸ್ವರ್ಣ ಮುದ್ರೆ ನನಗೆ ವಾಪಸ್ ಕೊಟ್ಬಿಡಿ. ಹೊಟ್ಟೆ ಹುಷಾರು. ಯಾವ ಸ್ವರ್ಣ ಮುದ್ರೆ ವಾಪಸ್ ಕೊಡ್ಬೇಕು? ಹೊಟ್ಟೆ ಹುಷಾರು, ಹೊಟ್ಟೆ ಹುಷಾರು. ಅಯ್ಯೋ, ಅಣ್ಣ ನೋಡಿ, ನನ್ನ ಹೊಟ್ಟೆನ ಮಾತ್ರ ಮುಟ್ಬೇಡಿ, ಹೊಟ್ಟೆ ಹುಷಾರು. ಹೊಟ್ಟೆ ಬಿತ್ತು. ಅಯ್ಯಯ್ಯೋ, ಈ ಸಲ ಹುಷಾರ್ ತಪ್ತು ಗುರುವರ್ಯ, ಬಿದ್ದೋಯ್ತು. ಪಂಡಿತ ರಾಮಕೃಷ್ಣ. ರಾಮ, ಕ್ಷಮಿಸ್ಬೇಕು ಮಹಾರಾಜ, ಗುರುವರಿಯರ ಕಣ್ಣು ತೆಗ್ಸೋದಕ್ಕೆ ಹೀಗೆಲ್ಲ ಮಾಡ್ಬೇಕಾಯ್ತು.
ಗುರುವರ್ಯ, ನಿನ್ನೆ ನೀವು ಆಚಾರ್ಯ ಚಕ್ರಪಾಣಿಗಾದ ಹಾನಿ ಬರ್ಸೋದಕ್ಕೆ ಒಪ್ಲಿಲ್ಲ. ಯಾಕೆ ಅಂದ್ರೆ ನೀವು ಅನ್ಕೊಂಡಿದ್ದೀರಾ ಮೂರ್ಖನಾಗೋದು ಮೂರ್ಖನಾದವನ ತಪ್ಪು ಅಂತ. ಆದ್ರೆ ಇದು ಸತ್ಯ ಅಲ್ಲ. ಮೂರ್ಖ ಯಾರಾದ್ರೂ ಆಗ್ಬಹುದು. ನೋಡಿ, ಈಗ ನೀವಾದ್ರಲ್ಲ. ನಿನ್ನೆ ಮಹಾರಾಜರ ಗುರು ವೃದ್ಧ ಆಚಾರ್ಯ ಚಕ್ರಪಾಣಿ ಈ ಸಭೆಯಿಂದ ನಿರಾಶರಾಗಿ ಹೊರಟೋದ್ರು. ನಿಮಗೆ ಅವರ ಮೇಲಿದ್ದ ನಿರ್ದಯತೆ ಅದು ನನಗೆ ಸ್ವಲ್ಪವೂ ಸರಿ ಕಾಣಲಿಲ್ಲ. ಅದಕ್ಕಾಗಿ ನಾನು ಹೀಗೆಲ್ಲ ಮಾಡಬೇಕಾಯ್ತು. ನಾವು ಕ್ಷಮೆ ಕೋರ್ತೀವಿ ಮಹಾರಾಜ. ನೆನ್ನೆ ನಾವು ಆಚಾರ್ಯ ಚಕ್ರಪಾಣಿಗೆ ಪರಿಹಾರ ಕೊಡಲು ನಾವು ಒಪ್ಪಿರಲಿಲ್ಲ. ಆದರೆ ನಾವಿಂದು ಎಲ್ಲರ ಮುಂದೆ ತುಂಬಿದ ಸಭೆಯಲ್ಲಿ ಘೋಷಣೆ ಮಾಡ್ತಿದ್ದೇವೆ, ಆಚಾರ್ಯ ಚಕ್ರಪಾಣಿಗೆ ನಾವು ಪರಿಹಾರ ಕೊಡ್ತೇವೆ ನಮ್ಮ ಧನದಿಂದ. ಅದರ ಯಾವ ಅವಶ್ಯಕತೆಯೂ ಇಲ್ಲ ಗುರುವರ್ಯ. ಆಚಾರ್ಯ ಚಕ್ರಪಾಣಿಗಳ ಕಳ್ಳತನವಾದ ಎಲ್ಲಾ ಧನ ಮತ್ತೆ ಸಿಕ್ಕಾಗಿದೆ. ಹೌದು ಮಹಾರಾಜ, ಆ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಹಾಗೂ ಸೈನಿಕರಿಗೆ ಆ ಕಳ್ಳನಿಂದ ಎಲ್ಲವೂ ಸಿಕ್ಕಿದೆ. ಜನರಿಂದ ಕಳ್ಳತನ ಮಾಡಿ ಕಾಡಲ್ಲಿ ಬಚ್ಚಿಟ್ಟಿದ್ದ. ಇದೆಲ್ಲವೂ ಪಂಡಿತ ರಾಮಕೃಷ್ಣರಿಂದ ಸಿಕ್ತು. ಆಚಾರ್ಯವರ್ಯ, ಮಹಾರಾಜ, ನಿನ್ನೆ ನಾನು ಕ್ರೋಧಿತನಾಗಿ ಇಲ್ಲಿಂದ ಮರಳಿ ಹೋಗಿದ್ದೆ. ಆದರೆ ಇಂದು ನಾನು ನಿಮಗೆ ಆಶೀರ್ವಾದ ನೀಡುತ್ತೇನೆ. ನಿಮ್ಮ ಈ ದರ್ಬಾರಿನಿಂದ ಮೋಸ ಹೋದವರಿಗೆ ನ್ಯಾಯ ಸಿಗುತ್ತಿರುತ್ತದೆ. ಧನ್ಯವಾದ ಆಚಾರ್ಯವರ್ಯ. ಈ ಬಾರಿ ನಾಟಕ ಮಾಡಿ ನಮ್ಮ ಸತ್ಯನಾಶ ಮಾಡಿದ್ದಾನೆ ರಾಮ. ಇದಕ್ಕೆ ಬೆಲೆ ನೀನು ತೆರಲೇಬೇಕು ಪಂಡಿತ ರಾಮಕೃಷ್ಣ. ನಾವು ನಿನ್ನನ್ನು ಬಿಡುವುದಿಲ್ಲ. ಇದು ವಿಜಯನಗರ ರಾಜ್ಯ. ಇದರ ಬಗ್ಗೆ ಪೋರ್ಚುಗಲ್ನಲ್ಲಿ ಎಷ್ಟು ಚರ್ಚೆ ಇದೆ. ಭಾರತದ ಅತ್ಯಂತ ಸಮೃದ್ಧ ರಾಜ್ಯ, ಸಂತೃಪ್ತಿ ಜನ, ಸಂತೃಪ್ತಿ ಪರಿವಾರ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ? ಇಷ್ಟೆಲ್ಲ ವಿಶೇಷತೆ ಒಂದೇ ರಾಜ್ಯದಲ್ಲಿ? ಇದೆಲ್ಲ ಸುಳ್ಳಿರಬೇಕು. ನಾವು ಸತ್ಯವೇನೆಂದು ತಿಳಿಯುತ್ತೇವೆ. ನಮ್ಮಿಂದ ಏನು ಬಚ್ಚಿಡಕ್ಕಾಗಲ್ಲ ಈ ಜನ. ನೋಡೋಣ ಎಷ್ಟು ದಿನ ಈ ವಿಜಯನಗರದ ವರ್ಚಸ್ಸು ಇರುತ್ತೆ ಅಂತ. ಕೃಷ್ಣ ದೇವರಾಯ, ನಾವು ಬರ್ತಾ ಇದ್ದೇವೆ, ತಯಾರಾಗಿರಿ. ಅರೆ, ಬಹುಶಃ ಅಂಗವಸ್ತ್ರ ಮಾಡ್ತಿರ್ಬೇಕು. ಶಾರದಾ, ಅರೆ ಶಾರದಾ, ನನ್ನ ಅಂಗವಸ್ತ್ರ ಕೊಡು. ಅರೆ ಗುಂಡಪ್ಪ, ಅರೆ ಎಲ್ಲಿ ಹೋದ್ರಿ ಎಲ್ರು? ಓ ಅಮ್ಮ, ಅಮ್ಮ ನನ್ನ ಅಂಗ. ನಾನು ಮೂರ್ಖ. ಅಮ್ಮ ಎಲ್ಲಿ ಉತ್ತರ ಕೊಡ್ತಾಳೆ? ಅರೆ, ಈ ವಸ್ತ್ರ ತಂತಾನೆ ಹೇಗೆ ಹಾರ್ತಿದೆ? ಗಾಳಿನೂ ಬೀಸ್ತಿಲ್ಲ. ಎತ್ಕೊಳ್ಳಿ, ಎತ್ಕೊಳ್ಳಿ. ಹೇಗೆ ಎತ್ಕೊಳ್ಳಿ ಶಾರದಾ? ಈ ವಸ್ತ್ರ ತಂತಾನೆ ಆಗಿಂದ ಹಾರ್ತಿದೆ. ಇನ್ನೊಂದು ಬಾರಿ ಕೈಯನ್ನು ಎತ್ತಿ ಆ ವಸ್ತ್ರವನ್ನು ಹಿಡಿಯಲು ಪ್ರಯತ್ನ ಮಾಡಿ. ಏನ್ ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ಯಾಕೆ ಗೋಳ ಕೂತಿದ್ದೀರಾ? ಈಗ ನನ್ನ ಹತ್ತಿರ ಅಂತೂ ನನ್ನ ಮೊಮ್ಮಗನು ಇಲ್ಲ. ಅವನ ಜೊತೆ ಆಡಬೇಕೆಂದರೆ ಅದಕ್ಕಾಗಿ ನಿನ್ನ ಜೊತೆಯೇ ಈ ರೀತಿ ಸಣ್ಣ ಪುಟ್ಟ ಆಟಗಳನ್ನೆಲ್ಲ ಆಡುತ್ತಿರುತ್ತೇನೆ. ನಾನೇನ್ ಆಟದ ವಸ್ತುನಾ? ನಿಮ್ಗೆ ಆಟ ಆಡೋದಕ್ಕೆ ಅಷ್ಟೊಂದು ಇಷ್ಟ ಇದ್ರೆ ಗುಂಡಪ್ಪನ ಜೊತೆ ಆಟ ಆಡಿ. ಇವನು ಬಾಲ್ಕನೇ. ನಾನು ಬಾಲಕ ಅಲ್ಲ, ಪುರುಷ. ನಾನು ಪುರುಷ. ಬಾಲಕಂತೂ ನೀನು ಬೆತ್ತಾಗಿ ಮನೆ ಪೂರ್ತಿ ಓಡಾಡ್ತಿದ್ಯಾ. ನಾನು ಮಹಾರಾಜ ಕೃಷ್ಣದೇವರಾಯರ ವಿಶೇಷ ಸಲಹೆಗಾರ. ಯಾರನ್ನ ಮಹಾರಾಜ ಗೌರವಿಸ್ತಾರೋ ಅಂಥವನ ಮನೇಲಿ ಅವನಿಗೆ ಗೌರವ ಇಲ್ಲ. ನನ್ನನ್ನು ಶೋಷಣೆ ಮಾಡ್ತಾರೆ.
ಒಂದ್ ವೇಳೆ ಹೊರಗಿನ ವ್ಯಕ್ತಿ ನನ್ನನ್ನ ಈ ಅವಸ್ಥೆಯಲ್ಲಿ ನೋಡಿದ್ರೆ ನನ್ನ ಮರ್ಯಾದೆ ಗತಿ ಏನು ಹಾ ಹೇಳಿ? ನಿಮ್ಗೆಲ್ಲ ನನ್ನ ಬೆಲೆನೇ ಗೊತ್ತಿಲ್ಲ, ನನ್ನ ಗೌರವನೂ ಕೊಡಲ್ಲ. ನಿಮ್ಗೆಲ್ಲ ನಾನು ವಿದೂಷಕನ ರೀತಿ ಅಲ್ವಾ? ನಿಮ್ಮನ್ನ ರಂಜಿಸೋದಕ್ಕೆ, ನಿಮಗೆ ನಗ್ಸೋದಕ್ಕೆ. ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ. ಇನ್ನು ಮುಂದೆ ಇದೆಲ್ಲ ಬಂದ್. ನಾನಿದಕ್ಕೆ ಇನ್ನು ಮುಂದೆ ಪೂರ್ಣ ವಿರಾಮ ಹಾಕ್ತೀನಿ.